Good morning, children. Today we are going to learn the lesson Internet Kranti. Internet Kranti was written by Sankalit. आज का युग इंटरनेट का युग है. इंदिನ युग इंटरनेट युगवाಗಿದೆ. बड़े बूढ़ों से लेकर छोटे बच्चों तक सब पर इस इंटरनेट क्रांति का असर पड़ा है. ಹಿರಿಯ ನಾಗರಿಕರಿಂದ ಹಿಡಿದು ಅಂದರೆ ಹಿರಿಯ ವಯಸ್ಸಿನವರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೆ ಇಂಟರ್ನೆಟ್ ತನ್ನ ಪ್ರಭಾವ ಬೀರಿದೆ. ಒಂದು ದಿನ रोहन स्कूल से लौटते ही इंटरनेट के संबंध में अपने दोस्तों के बीच हुई चर्चा के बारे में अपने बाबूजी से कहने लगा. ಒಂದು ದಿನ ರೋಹನ್ ಶಾಲೆಯಿಂದ ಹಿಂದಿರುಗಿದಾಗ ಇಂಟರ್ನೆಟ್ ಸಂಬಂಧವಾಗಿ ತನ್ನ ಸ್ನೇಹಿತರ ಜೊತೆ ಆದ ಚರ್ಚೆಯ ಬಗ್ಗೆ ತನ್ನ ತಂದೆಗೆ ಹೇಳತೊಡಗಿದ. ತಬ್ ಆಗ ಉನ್ಹೋನೆ ಅವರು ಕಹಾಕಿ ಹೇಳಿದ್ದೇನೆಂದರೆ इंटरनेट के उपयोग से इंसानी सोच का दायरा बढ़ गया है. ಇಂಟರ್ನೆಟ್ ಉಪಯೋಗದಿಂದ ಮಾನವನ ಆಲೋಚನೆಯ ಪರಿಧಿ ದೊಡ್ಡದಾಗಿದೆ. ಅವ್ರು ಮತ್ತು ಉನ್ಹೋನೆ ಮತ್ತು ಅವರು बदली तकनीक के कारण जिंदगी के बदले नज़रिए को भी उसे समझाया. ಬದಲಾದ ತಾಂತ್ರಿಕತೆಯ ಕಾರಣ ಜೀವನದಲ್ಲಿ ಬದಲಾದ ದೃಷ್ಟಿ ಮತ್ತು ಆಲೋಚನೆಗಳ ಬಗ್ಗೆ ತಿಳಿ ಹೇಳಿದರು. ಲೇಕಿನ್ ಆದರೆ ರೋಹನ್ ಇತನೆ ಸೆ ಸಂತುಷ್ಟ ನಹೀ ಹುವಾ. ರೋಹನ್ ತನ್ನ ತಂದೆಯ ಮಾತುಗಳಿಂದ ಸಂತೃಪ್ತಿ ಹೊಂದಲಿಲ್ಲ. वह इंटरनेट के बारे में विस्तृत जानकारी पाना चाहता था. ಅವನು ಇಂಟರ್ನೆಟ್ನ ಉಪಯೋಗದ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯಲು ಬಯಸುತ್ತಿದ್ದ. ಬಾಬೂಜಿ ಇತನಾ ಹಿ ನಹಿ ಜಾನ್ತೆ ತೆ ಕಿ. ರೋಹನ್ನ ತಂದೆಗೆ ಮಾಹಿತಿ ತಿಳಿದಿದ್ದೇನೆಂದರೆ इंटरनेट एक तरह से विश्वव्यापी कंप्यूटरों का अंतर्जाल नेटवर्क है. ಇಂಟರ್ನೆಟ್ ಒಂದು ರೀತಿಯ ವಿಶ್ವವ್ಯಾಪಕವಾದ ಕಂಪ್ಯೂಟರ್ನ ಅಂತರ್ಜಾಲ ಅಥವಾ ನೆಟ್ವರ್ಕ್ ಎಂಬುದು ತಿಳಿದಿತ್ತು. ಜಿಸ್ಕಿ ವಜಹಸೆ ಇದರ ಕಾರಣದಿಂದ ಪೂರೆ ವಿಶ್ವ ಕಾ ವಿಸ್ತಾರ ಏಕ್ ಗಾಂವ್ ಕಾ ಸಾ ಛೋಟಾ ಹೋ ಗಯಾ ಹೇ. ಇಡೀ ವಿಶ್ವದ ವಿಸ್ತಾರ ಒಂದು ಊರಿನ ರೀತಿಯಲ್ಲಿ ಚಿಕ್ಕದಾಗಿ ಆಗಿಬಿಟ್ಟಿದೆ. ಇಸ್ಲಿಯೇ ಆದ್ದರಿಂದ ಉನ್ಹೋನೆ ರೋಹನ್ ಕೋ ಸುಜಾವ್ ದಿಯಾ ಕಿ. ಅವರು ರೋಹನನಿಗೆ ಸಲಹೆ ನೀಡಿದ್ದೇನೆಂದರೆ ಓ ಅಪ್ನೆ ಕಂಪ್ಯೂಟರ್ ಶಿಕ್ಷಕ ಸೆ ಪೂಚ್ತಾಚ್ ಕರೆ. ಅವನು ತನ್ನ ಕಂಪ್ಯೂಟರ್ ಶಿಕ್ಷಕನಿಂದ ಕೇಳಿ ತಿಳಿ ಎಂದು ರೋಹನನ ತಂದೆ ರೋಹನನಿಗೆ ಹೇಳಿದರು. दूसरे दिन रोहन अपने कंप्यूटर शिक्षक से इसके बारे में क्लास में ಪ್ರಶ್ನೆ पूछता है. ಎರಡನೇ ದಿನ ರೋಹನ್ ತನ್ನ ಕಂಪ್ಯೂಟರ್ ಶಿಕ್ಷಕರಿಗೆ ಕಂಪ್ಯೂಟರ್ನ ಬಗ್ಗೆ ತರಗತಿಯಲ್ಲಿ ಪ್ರಶ್ನೆಗಳನ್ನು ಕೇಳಿದನು. ರೋಹನ್ ಸರ್ ಗುರುಗಳೇ, ಇಂಟರ್ನೆಟ್ ಕಾ ಮತ್ಲಬ್ ಕ್ಯಾ ಹೇ. ಇಂಟರ್ನೆಟ್ನ ಅರ್ಥವೇನು. ಇಸ್ಸೆ ಕಿಸ್ ಪ್ರಕಾರ ಕಿ ಕ್ರಾಂತಿ ಹುಯಿ ಹೇ. ಇದರಿಂದ ಯಾವ ರೀತಿಯ ಕ್ರಾಂತಿ ಅಥವಾ ಬದಲಾವಣೆ ಉಂಟಾಗಿದೆ ಎಂದು ಶಿಕ್ಷಕರಿಗೆ ಕೇಳಿದನು. ಶಿಕ್ಷಕ್ ಬಡಾ ಅಚ್ಚಾ ಸವಾಲ್ ಹೇ. ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದೆ. ಸುನೋ ಕೇಳಿ. इंटरनेट अनगिनत कंप्यूटरों के कई अंतर्जालों का एक दूसरे से संबंध स्थापित करने का जाल है. ಇಂಟರ್ನೆಟ್ ಎಣಿಸಲಾಗದಷ್ಟು ಅಂತರ್ಜಾಲದ ಒಂದರಿಂದ ಮತ್ತೊಂದಕ್ಕೆ ಸಂಬಂಧ ಸ್ಥಾಪಿಸುವಂತಹ ಅಥವಾ ಬೆಳೆಸುವಂತಹ ಒಂದು ಜಾಲ ಅಥವಾ ನೆಟ್ವರ್ಕ್ ಎಂದು ಶಿಕ್ಷಕರು ಹೇಳಿದರು. ಆಜ್ ಇನ್ಸಾನ್ ಕೆ ಲಿಯೆ ಖಾನ್ ಪಾನ್ ಜಿತನಾ ಜರೂರಿ ಹೇ. ಇಂದು ಮನುಷ್ಯನಿಗೆ ಬದುಕಲು ಊಟ ಮತ್ತು ನೀರು ಎಷ್ಟು ಅವಶ್ಯಕತೆ ಇದೆಯೋ ಇಂಟರ್ನೆಟ್ ಬಿ ಉತನಾ ಹಿ ಅವಶ್ಯಕ ಹೋ ಗಯಾ ಹೇ. ಇಂಟರ್ನೆಟ್ ಸಹ ಮಾನವನ ಜೀವನದಲ್ಲಿ ಅವಶ್ಯಕ ಅಂಗವಾಗಿದೆ. ಅಜಿತ್ ಓ ಕೈಸೆ ಸಾರ್. ಅದು ಹೇಗೆ ಗುರುಗಳೇ. ಶಿಕ್ಷಕರು ಕುಚ್ ಸಾಲ್ ಪಹಲೆ दूर रहते रिश्तेदार या दोस्तों को कोई खबर देनी पड़ती तो. ಕೆಲವು ವರ್ಷಗಳ ಹಿಂದೆ ದೂರವಿದ್ದ ಸಂಬಂಧಿಕರಿಗೆ ಮತ್ತು ಗೆಳೆಯರಿಗೆ ಯಾವುದೇ ಸಂದೇಶ ಅಥವಾ ಮಾಹಿತಿ ಕಳುಹಿಸಬೇಕಾದರೆ ನಾವು ಚಿಟ್ಟಿ ಲಿಖನಾ ಪಡ್ತೀತಿ. ಕಾಗದ ಪತ್ರ ಬರೆಯಬೇಕಾಗಿತ್ತು ಅಥವಾ ದೂರಭಾಷ್ ಕಾ ಉಪಯೋಗ ಕರ್ನಾ ಪಡ್ತಾ. ನಾವು ದೂರಭಾಷಾ ಅಥವಾ ಟೆಲಿಫೋನ್ನ ಉಪಯೋಗ ಮಾಡಬೇಕಾಗುತ್ತಿತ್ತು.
इससे समय और पैसे दोनों का अधिक व्यय होता था. ಇದರಿಂದ ಸಮಯ ಮತ್ತು ಹಣದ ಖರ್ಚು ಅಧಿಕವಾಗುತ್ತಿತ್ತು. ಲೇಕಿನ್ ಆದರೆ ಇಂಟರ್ನೆಟ್ ದ್ವಾರ ಪಲ್ ಭರ್ ಮೇ ಕ್ಷಣ ಮಾತ್ರದಲ್ಲಿ ಬಿನಾ ಜಾದಾ ಖರ್ಚ್ ಕಿಯೆ ಹೆಚ್ಚು ಖರ್ಚು ಮಾಡದೆ ಕೋಯಿ ಬಿ ವಿಚಾರ ಹೋ ಯಾವುದೇ ವಿಚಾರವಾಗಲಿ ಸ್ಥಿರ ಚಿತ್ರ ಹೋ स्थिर चित्रवागली वीडियो चित्रवागली दुनिया के किसी भी कोने में भेजना मुमकिन हो गया है. ಪ್ರಪಂಚದ ಯಾವುದೇ ಮೂಲೆಯಲ್ಲಾಗಲಿ ನಾವು ಕಳುಹಿಸಲು ಸಾಧ್ಯವಾಗಿದೆ. तुम चाहो तो पूरे एक पुस्तकालय की किताबों के विषय को कम समय में कहीं भी भेजा जा सकते हैं. ನೀವು ಬಯಸಿದರೆ ಇಡೀ ಗ್ರಂಥಾಲಯ ಅಥವಾ ಪುಸ್ತಕಾಲಯದ ಪೂರ್ತಿ ವಿಷಯಗಳ ಬಗ್ಗೆ ಕಡಿಮೆ ಸಮಯದಲ್ಲಿ ಬೇರೊಬ್ಬರಿಗೆ ಕಳುಹಿಸಬಹುದಾಗಿದೆ. इंटरनेट आधुनिक जीवन शैली का महत्वपूर्ण अंग बन गया है. ಆಧುನಿಕ ಜೀವನ ಶೈಲಿಯ ಮಹತ್ವಪೂರ್ಣ ಅಂಗವಾಗಿದೆ. शायद ಬಹುಶಃ इसके बिना संचार व सूचना दोनों ही क्षेत्र ठप पड़ जाते हैं. ಇಂಟರ್ನೆಟ್ ಇಲ್ಲದಿದ್ದರೆ ಸಾರಿಗೆ ಮತ್ತು ದೂರ ಸಂಪರ್ಕ ಎರಡೂ ಕ್ಷೇತ್ರಗಳು ನಿಂತು ಹೋಗುತ್ತವೆ. ನೇಹಾ ಸರ್ ಗುರುಗಳೇ, ಇಂಟರ್ನೆಟ್ ದ್ವಾರ ಅವ್ರ ಕೌನ್ ಸಿ ಮದದ್ ಮಿಲ್ತಿ ಹೈ. ಇಂಟರ್ನೆಟ್ ಸೇವೆಯಿಂದ ನಮಗೆ ಯಾವ ಸಹಾಯ ಸಿಗುತ್ತದೆ? ಶಿಕ್ಷಕರು ಇಂಟರ್ನೆಟ್ ದ್ವಾರ ಘರ್ ಬೈಠೆ ಖರೀದಾರಿ ಕರ್ ಸಕ್ತೆ ಹೈ. ಮನೆಯಲ್ಲಿ ಕುಳಿತೇ ನಾವು ಯಾವುದೇ ವಸ್ತುಗಳನ್ನು ಕೊಂಡುಕೊಳ್ಳಬಹುದಾಗಿದೆ. ಕೋಯಿ ಬಿ ಬಿಲ್ ಭರ್ ಸಕ್ತೆ ಹೈ. ಯಾವುದೇ ಬಿಲ್ಲಿನ ಶುಲ್ಕ ಅಂದರೆ ನೀರಿನ ಬಿಲ್ಲು, ವಿದ್ಯುತ್ ಬಿಲ್ಲು, ವಾಹನದ ತೆರಿಗೆ, ಯಾವುದೇ ಬಿಲ್ಲನ್ನು ಸಹ ನಾವು ಹಣ ಕಟ್ಟಬಹುದಾಗಿದೆ. इससे दुकान जाने और लाइन में घंटों खड़े रहने का समय बचता है. ಇದರಿಂದ ಅಂಗಡಿಗೆ ಹೋಗುವ ಮತ್ತು ಸರತಿಯಲ್ಲಿ ಸಾಲಾಗಿ ಗಂಟೆಗಟ್ಟಲೆ ನಿಲ್ಲುವ ಸಮಯ ಉಳಿಸಬಹುದು. इंटरनेट बैंकिंग द्वारा दुनिया की किसी भी जगह पर चाहे जितनी भी रकम भेजी जा सकती है. इंटरनेट बैंकिंग ಮೂಲಕ ಪ್ರಪಂಚದ ಯಾವುದೇ ಸ್ಥಳಕ್ಕೆ ನೀವು ಎಷ್ಟೇ ಹಣ ಬೇಕಾದರೂ ಕಳುಹಿಸಬಹುದಾಗಿದೆ. अजय और शिक्षक और वीडियो कॉन्फ्रेंस द्वारा एक जगह बैठकर दुनिया के कई देशों के प्रतिनिधियों के साथ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಒಂದು ಸ್ಥಳದಲ್ಲಿ ಕುಳಿತು ಪ್ರಪಂಚದ ಎಷ್ಟೋ ದೇಶಗಳ ಪ್ರತಿನಿಧಿಗಳೊಂದಿಗೆ 8-10 ದೂರದರ್ಶನ್ ಪರದೆ ಪರ್ 8-10 ದೂರದರ್ಶನದ ಪರದೆಯ ಮೇಲೆ ಚರ್ಚಾ ಕರ್ ಸಕ್ತೆ ಹೈ. ಚರ್ಚೆ ಮಾಡಬಹುದಾಗಿದೆ. ಏಕ್ ಹಿ ಕಮರೆ ಮೇ ಬೈಠ್ಕರ್ ಒಂದೇ ಕೋಣೆಯಲ್ಲಿ ಕುಳಿತು ವಿಭಿನ್ನ ದೇಶೋ ಮೇ ರಹನೆ ವಾಲೆ ಲೋಗೋಂ ಕೆ ಹಲವಾರು ದೇಶಗಳಲ್ಲಿ ಇರುವ ಜನರ ವಿಚಾರ ವಿನಿಮಯ ಕರ್ ಸಕ್ತೆ ಹೈ. ನಾವು ಜನರ ಜೊತೆ ವಿಚಾರ ವಿನಿಮಯ ಮಾಡಬಹುದಾಗಿದೆ. ಅಂಜಲಿ ಸರ್ ಗುರುಗಳೇ, क्या इंटरनेट की सहायता से बेरोजगारी को मिटा सकते हैं? ಗುರುಗಳೇ, ಇಂಟರ್ನೆಟ್ ಸಹಾಯದಿಂದ ನಿರುದ್ಯೋಗವನ್ನು ಅಳಿಸಲು ಸಾಧ್ಯವೇ? ಶಿಕ್ಷಕರು ಹಾಂ ಹೌದು, ಜರೂರ್ ಖಂಡಿತವಾಗಿಯೂ. ಭಾರತ್ ಮೇ IT इंफॉर्मेशन टेक्नोलॉजी और ITES इंफॉर्मेशन टेक्नोलॉजी एनेबल्ड सर्विस ಸಂಸ್ಥಾವು IT ಇನ್ಫಾರ್ಮೇಷನ್ ಮಾಹಿತಿ ಟೆಕ್ನಾಲಜಿ ಮತ್ತು ITES ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸ್ ಸಂಸ್ಥೆಗಳ ಪ್ರವೇಶದಿಂದ ಇಂಟರ್ನೆಟ್ ಸೆ ಸಂಭವ ಹುವಾ ಹೈ. ಇಂಟರ್ನೆಟ್ನಿಂದ ಸಾಧ್ಯವಾಗಿದೆ. ಇನ್ಸೆ ಅನ್ಗಿನತ್ ಲೋಗೋಂ ಕಿ ರೋಜ್ಗಾರ್ ಮಿಲಿ ಹೈ. ಇಂಟರ್ನೆಟ್ನಿಂದ ಎಲ್ಲ ಅಸಂಖ್ಯಾತ ಜನರಿಗೆ ಉದ್ಯೋಗ ದೊರಕಿದೆ. ಮತ್ತು ಸಿರ್ಫ್ ಹಮಾರೆ ದೇಶ ಮೇ ಹಿ ನಹಿ, ಇದು ಕೇವಲ ನಮ್ಮ ದೇಶದಲ್ಲಿಯೇ ಅಲ್ಲ, ಕಹಿ ದೇಶೋಂ ಕಿ ಆರ್ಥಿಕ ಸ್ಥಿತಿ ಮೇ ಬಿ ಸುಧಾರ್ ಹುವಾ ಹೈ. ಹಲವಾರು ದೇಶಗಳ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸಿದೆ. ಅಮೋದ್ ಸರ್ ಗುರುಗಳೇ, ಮೈನೆ सोशल नेटवर्किंग शब्द कहीं पढ़ा था, उसका अर्थ क्या है? शिक्षक सोशल नेटवर्किंग एक क्रांतिकारी खोज है. सोशल नेटवर्किंग ಒಂದು
क्रांतिकारी संशोधನೆಯಾಗಿದೆ जिसने दुनिया भर के लोगों को एक जगह पर ला खड़ा कर दिया है. ಅದು ಪ್ರಪಂಚದ ಎಲ್ಲ ಜನರನ್ನು ಒಂದೇ ಸ್ಥಳದಲ್ಲಿ ತಂದು ನಿಲ್ಲಿಸಿದೆ. ಸೋಷಿಯಲ್ ನೆಟ್ವರ್ಕಿಂಗ್ ಕಹಿ ಸೈಟ್ಸ್ ಹೈ. ಸೋಷಿಯಲ್ ನೆಟ್ವರ್ಕಿಂಗ್ ರವರ ಹಲವಾರು ಸೈಟ್ಸ್ ಇದೆ. ಜೈಸೆ ಅದರಂತೆ ಫೇಸ್ಬುಕ್, ಆರ್ಕುಟ್, ಟ್ವಿಟ್ಟರ್, ಲಿಂಕ್ಡ್ಇನ್ ಆದಿ. ಅದರಂತೆ ಫೇಸ್ಬುಕ್, ಆರ್ಕುಟ್, ट्विटर, लिंक्डइन इत्यादि. इन साइटों के ಈ ಸೈಟ್ಗಳ ಕಾರಣದಿಂದ ದೇಶ ವಿದೇಶ के लोगों की ದೇಶ ವಿದೇಶದ ಜನರ रहन सहन ಜೀವನ ಶೈಲಿ, ವೇಷಭೂಷಣ, ಖಾನ್ ಪಾನ್ ಊಟ ಉಪಚಾರ ಕೆ ಅಲಾವಾ ಇದರ ಜೊತೆ ಸಂಸ್ಕೃತಿ ಕಲೆ का प्रभाव शीघ्र हमारे समाज पर पड़ रहा है. ಅತಿ ವೇಗವಾಗಿ ನಮ್ಮ ಸಮಾಜದ ಮೇಲೆ ಇದರ ಪ್ರಭಾವ ಬೀರುತ್ತಿದೆ. ಮಕ್ಕಳೇ, ಇತನಾ ಹಿ ನಹಿ, ಇದಷ್ಟೇ ಅಲ್ಲದೆ ಭಾರತ್ ಜೈಸೆ ಪ್ರಗತಿಶೀल राष्ट्र ई गवर्नेंस ई प्रशासन द्वारा बदलाव लाने की कोशिश कर रहे हैं. ಭಾರತದಂತಹ ಪ್ರಗತಿಶೀಲ ರಾಷ್ಟ್ರ ಈ ಗವರ್ನೆನ್ಸ್ ಈ ಪ್ರಶಾಸನದ ಮೂಲಕ ಬದಲಾವಣೆ ತರುವ ಪ್ರಯತ್ನ ಮಾಡುತ್ತಿದೆ. ರಜತ್, ಈ ಗವರ್ನೆನ್ಸ್ ಕ್ಯಾ ಹೋತಾ ಹೈ ಸಾರ್? ಈ ಗವರ್ನೆನ್ಸ್ ಎಂದರೇನು ಗುರುಗಳೇ? ಶಿಕ್ಷಕ್, ಈ ಗವರ್ನೆನ್ಸ್ ದ್ವಾರ ಸರ್ಕಾರಕ್ಕೆ ಸಭಿ ಕಾಮಕಾಜ್ ಕಾ ವಿವರಣ. ಈ ಗವರ್ನೆನ್ಸ್ನ ಮೂಲಕ ಸರ್ಕಾರದ ಎಲ್ಲ ಕಾರ್ಯಕಲಾಪಗಳ ವಿವರಣೆ. ಅಭಿಲೇಖ ಅಂದರೆ ಬರವಣಿಗೆಯ ವಿವರ. ಸರ್ಕಾರಿ ಸರ್ಕಾರದ ಆದೇಶ ಆದಿ ಕೋ ಯಥಾವತ್ ಲೋಗೋಂ ಕೋ ಸೂಚಿತ ಕಿಯಾ ಜಾತಾ ಹೈ. ಮುಂತಾದವುಗಳನ್ನು ಯಥಾವತ್ತಾಗಿ ಜನರಿಗೆ ಸೂಚನೆ ನೀಡಲಾಗುತ್ತದೆ. ಇಸ್ಸೆ ಪ್ರಶಾಸನ್ ಪಾರದರ್ಶಿ ಬನ್ ಸಕ್ತಾ ಹೈ. ಇದರಿಂದ ಪ್ರಶಾಸನ ಅಥವಾ ಸರ್ಕಾರ ಪಾರದರ್ಶಿಯಾಗಿ ಮಾರ್ಪಾಡು ಹೊಂದುತ್ತದೆ. ಆದೇಶ್ सर गुरुगले, तब तो इंटरनेट समाज के लिए एक बहुत बड़ा वरदान साबित हुआ. ಗುರುಗಳೇ, ಹಾಗಾದರೆ ಇಂಟರ್ನೆಟ್ ಸಮಾಜಕ್ಕೆ ತುಂಬ ದೊಡ್ಡದಾದ ವರದಾನವಾಗಿ ಸಾಬೀತಾಗಿದೆ. ಶಿಕ್ಷಕ್, ಇಂಟರ್ನೆಟ್ ಸಚ್ಮುಚ್ ಏಕ್ ವರದಾನ್ ಹೇ. ಇಂಟರ್ನೆಟ್ ನಿಜವಾಗಿಯೂ ಒಂದು ವರದಾನವಾಗಿದೆ. ಉಸ್ನೆ ಜೀವನ್ ಕೆ ಹರ್ ಕ್ಷೇತ್ರ ಮೇ ಅಪ್ನಾ ಕಮಾಲ್ ದಿಖಾಯಾ ಹೇ. ಅದು ಜೀವನದ ಪ್ರತಿ ಕ್ಷೇತ್ರದಲ್ಲೂ ಅದ್ಭುತ ಸಾಧನೆ ಮಾಡಿ ತೋರಿಸಿದೆ. ಜೈಸೆ ಚಿಕಿತ್ಸಾ, ಕೃಷಿ, ಅಂತರಿಕ್ಷ ವಿಜ್ಞಾನ, ಶಿಕ್ಷಾ ಆದಿ. ಅದರಂತೆ ಚಿಕಿತ್ಸೆ, ಕೃಷಿ, ಅಂತರಿಕ್ಷದ ಜ್ಞಾನ, ವಿಜ್ಞಾನ, ಶಿಕ್ಷಣ ಮುಂತಾದವು. ಯಹಾ ತಕ್ ಅದಲ್ಲದೆ ದೇಶ ಕೆ ರಕ್ಷಾ ದಳೋं की ಕಾರ್ಯವಾಯಿ के ಇಂಟರ್ನೆಟ್ का बहुत बड़ा योगदान है. ದೇಶದ ರಕ್ಷಾದಳ ಅಂದರೆ ಮಿಲಿಟರಿ ಕಾರ್ಯದಲ್ಲೂ ಇಂಟರ್ನೆಟ್ನ ಯೋಗದಾನ ತುಂಬ ಹಿರಿದಾದುದಾಗಿದೆ. ಗುರುಗಳೇ, ಕ್ಯಾ ಇಂಟರ್ನೆಟ್ ಕಾ ಕೋಯಿ ದುಷ್ಪರಿಣಾಮ ಭಿ ಹೈ? ಇಂಟರ್ನೆಟ್ ಉಪಯೋಗಿಸುವುದರಿಂದ ಯಾವುದೇ ದುಷ್ಪರಿಣಾಮ ಉಂಟಾಗುತ್ತದೆಯೇ ಗುರುಗಳೇ? ಶಿಕ್ಷಕ್, ಹಾಂ ಹೌದು ಹೇ ಇದೆ. ಇಂಟರ್ನೆಟ್ ಏಕ್ ಓರ್ ವರದಾನ್ ಹೇ. ಇಂಟರ್ನೆಟ್ ಒಂದು ಕಡೆ ವರದಾನವಾಗಿದೆ ತೋ, ಆದರೆ ದೂಸರಿ ಓರ್ ಮತ್ತೊಂದು ಕಡೆ ಅಭಿಶಾಪ ಹೇ, ಅದು ಅಭಿಶಾಪವಾಗಿದೆ. ಇಂಟರ್ನೆಟ್ ಕಿ ವಜಹ ಸೆ ಪೈರಸಿ, ಬ್ಯಾಂಕಿಂಗ್ ಫ್ರಾಡ್, ಹ್ಯಾಕಿಂಗ್, ಸೂಚನಾ ಖಬರೋಂ ಕಿ ಚೋರಿ ಆದಿ ಬಡ್ ರಹಿ ಹೈ. ಇಂಟರ್ನೆಟ್ ಕರೆಯಿಂದ ಪೈರಸಿ ಅಂದರೆ ಮೋಸ, ಬ್ಯಾಂಕಿಂಗ್ ಫ್ರಾಡ್ ಅಂದರೆ ಬ್ಯಾಂಕ್ನಲ್ಲಿ ಮೋಸ, ಹ್ಯಾಕಿಂಗ್ ಅಂದರೆ ಸೂಚನೆ ಮತ್ತು ವಿಷಯಗಳ ಕಳ್ಳತನ ಮುಂತಾದವು ಹೆಚ್ಚುತ್ತಿದೆ. ಮುಕ್ತ ವೆಬ್ಸೈಟ್, ಸ್ವತಂತ್ರ ವೆಬ್ಸೈಟ್ಗಳು, चैटिंग ಅಂದರೆ ಮಾತುಕತೆ आदि से युवा पीढ़ी ही नहीं बच्चे भी इंटरनेट की कबंद बाहों के पाश में फंस हुए हैं. ಯುವ ಜನಾಂಗವಲ್ಲದೆ ಚಾಟಿಂಗ್, ಮಾತುಕತೆ ಮುಂತಾದವುಗಳಿಂದ ಮಕ್ಕಳು ಸಹ ಇಂಟರ್ನೆಟ್ನ ಕಬಂದ ಬಾಹುವಿನಲ್ಲಿ ಸಿಲುಕಿದ್ದಾರೆ. ಇಸ್ಸೆ ವಕ್ತ್ ಕಾ ದುರುಪಯೋಗ ಹೋತಾ ಹೈ. ಇದರಿಂದ ಸಮಯದ ದುರುಪಯೋಗವಾಗುತ್ತಿದೆ.
और बच्चे अनुपयुक्त ಮಕ್ಕಳು ಉಪಯೋಗಕ್ಕೆ ಬಾರದ और ಅನಾವಶ್ಯಕ जानकारी ಮಾಹಿತಿ ಹಾಸಿಲ್ कर रहे हैं ಪಡೆದುಕೊಳ್ಳುತ್ತಿದ್ದಾರೆ इसलिए ಆದ್ದರಿಂದ आप लोग को इंटरनेट से सचेत रहना चाहिए ಇಂದಿನ ಜನಾಂಗ ಇಂಟರ್ನೆಟ್ ಬಳಸುವಾಗ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ रोहन सर गुरुगले आपने हमें इंटरनेट क्रांति के बारे में बहुत सारी जानकारी दी इसके लिए सबकी तरफ से बहुत धन्यवाद ತಾವು ಇಂಟರ್ನೆಟ್ ಕ್ರಾಂತಿಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದೀರಿ ಇದಕ್ಕಾಗಿ ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು ಶಿಕ್ಷಕ್ ಏಕ್ ಬಾತ್ ಯಾದ್ ರಖನಾ ಕಿ ಒಂದು ಮಾತು ಜ್ಞಾಪಕದಲ್ಲಿ ಇಡಬೇಕಾಗಿದೆ ಏನೆಂದರೆ ಇಸ್ ಕ್ಷೇತ್ರ ಕಿ ಕ್ರಾಂತಿ ನಿರಂತರ ಚಲ್ತಿ ರಹತಿ ಹೈ ಈ ಕ್ಷೇತ್ರದ ಅಂದರೆ ಇಂಟರ್ನೆಟ್ನ ಕ್ರಾಂತಿ ಅಥವಾ ಬದಲಾವಣೆ ನಿರಂತರವಾಗಿ ಸಾಗುತ್ತಿರುತ್ತದೆ ಮುಂದಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ನನಗೆ ಕಳುಹಿಸಿ